ಮಾಡ್ತಾನೋ ಇಲ್ವೋ. ಅಯ್ಯ ಪಾರು, ನೀನೊಂದ್ಸರಿ ಫೋನ್ ಮಾಡಿ ಅವನಿಗೆ ಕೇಳವ. ಅತ್ತೆ, ನೀವು ಹೋಗಿ ಊಟ ಮಾಡಿ ಮೊದಲು. ಸಾಹೇಬ್ರು ಹೊರಗಡೆಯಿಂದ ಊಟ ಮಾಡ್ಕೊಂಡ್ ಬಂದಿದ್ದಾರಂತೆ. ಅಲ್ಲವಾ ಅಡಿಗೆನ ಮಾಡಿರೋದು ನನ್ನೆಂಡ್ರು. ಅನ್ನನ ಎಸ್ತರೆ ತೆಪ್ಪಾಯ್ತದೆ. ಅದೇ ಹಸ್ತೋರ್ ಹೊಟ್ಟೆಗೆ ಊಟ ಕೊಟ್ರೆ ಆ ಅನ್ನಪೂರ್ಣೇಶ್ವರಿನೂ ಒಪ್ತಾಳೆ. ಅತ್ತೆ, ನಿಮ್ಮ ಮಗ ನೀವು ಮಾಡಿದ ಅಡ್ಗೆನ ಊಟ ಮಾಡಿಲ್ಲ ಅಂತ ಬೇಜಾರಾಗಬೇಡಿ. ನಾಳೆ ನೋಡ್ತೀರಿ ನಿಮ್ಮ ಮಗ ನೀವು ಮಾಡಿದ ಅಡ್ಗೆನ ತಿಂದೇ ತಿಂತಾರೆ. ಅವ್ರ ಪಾಪ ಇವತ್ತೇ ತಿಂತಿದ್ರೇನೋ ತಲೆನೋವಂತಲ್ಲ ಅತ್ತೆ, ನಾಳೆ ತಿಂತಾರೆ ಪಕ್ಕ. ನೀವು ಬೇಜಾರಾಗಬೇಡಿ, ನೀವು ಹೋಗಿ ಊಟ ಮಾಡಿ. ಸರಿಯವ. ಪಾರು, ನಿಮ್ಮ ಮಾವವ್ರನ್ನ ಯಾವಾಗ ಕಳಿಸ್ತೀವ? ಹಲೋ ಹಲೋ ಪಾರು. ಅತ್ತೆ, ಕೇಳಿಸ್ತಿಲ್ಲ. ನಿಂತೋಯ್ತಲ್ಲ. ಸಾಕಾಗೋಯ್ತು. ಏನೋ ನಾನು ಬರೋದ್ರೊಳಗೆ ಅಮ್ಮ ಮಗ ಇಬ್ಬರು ಸರಿ ಹೋಗಿರ್ಬೇಕು ಅಷ್ಟೇ. ಪ್ಲೀಸ್. ನನ್ನ ಮಗಿಗೆ ಬೇರೆ ತಲೆನೋವು, ಏನು ಮಾಡಲಿ? ಗಂಡ ಮಾನ ಮರ್ಯಾದೆಯಿಂದ ಬದುಕ್ತಿತ್ತು. ಏನೋ ಅನ್ನೋದ್ಸಲ ಮನೆಗೆ ಲೇಟಾಗಿ ಬರೋದ್ ಬಿಟ್ರೆ ಇನ್ನೇನ್ ಮಾಡಿತ್ತದು? ಪೊಲೀಸ್ನವ್ರು ಕರ್ಕೊಂಡು ಹೋಗೋಂತ ಕರ್ಮ ಅದೇನು ಮಾಡಿರ್ಲಿಲ್ಲ. ಆದ್ರೂ ಕರ್ಕೊಂಡು ಹೋಗೋರೆ. ಅತ್ತೆ, ಏನೇ ಮಳ್ಳಿ ಮಾಡದ್ನೆಲ್ಲ ಮಾಡಿ ಇವಾಗ ನನ್ ಮುಂದೆ ಹತ್ಕೊಂಡ್ಬಂದ್ ನಿಂತಿದ್ಯಾ? ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ನಿನ್ ಗಂಡನ್ ಪೊಲೀಸ್ನವ್ರು ಕರ್ಕೊಂಡು ಹೋಗುವಾಗ ಕಾಲಿಗೆ ಬಿದ್ದು ನನ್ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕು ತಾನೆ? ಆ ಗುಮನ್ ನನ್ ನಿಂತ್ಬಿಟ್ಲು. ಈಗ ಬಂದವಳು ಹತ್ಕೊಂಡು. ತಾಯಿ ಶಾಪ ಎತ್ತದು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಇವತ್ತು ಅವನನ್ನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಅಂದ್ರೆ ಅದಕ್ಕೆ ನೀನೇ ಕಾರಣ. ನನ್ ಗಂಡನ್ ರೂಮ್ ಒಳಗೆ ಕರ್ಕೊಂಡೋಗಿ ಅವ್ರಿಗೆ ಇಲ್ಸಲ್ಲದೆಲ್ಲ ಹೇಳಿ ಕೋಪ ಬರ್ಸಿದ್ಯಾ? ಅದೇ ಕೋಪದಲ್ಲೇ ಅವರು ಪೊಲೀಸನ್ ಕರ್ಕೊಂಡ್ ಬಂದವ್ರು ಇವತ್ತು. ಅಯ್ಯೋ, ಅಂತದೆಲ್ಲ ನಾನು ಏನು ಹೇಳಿಲ್ಲ ಅತ್ತೆ. ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊಬೇಡಿ. ಏಯ್, ತಪ್ಪು ತಿಳ್ಕೊಳ್ಳೋದು ಏನೇ ಐತೆ? ಎಲ್ಲ ಮುಂದೆನೆ ಕಾಣ್ತಿಲ್ವಾ? ನಿನಗೆ ಪಿಂಕಿ ಜೊತೆ ನನ್ನ ಮಗನ್ ಮದ್ವೆ ಮಾಡ್ಸೋದು ಇಷ್ಟ ಇರ್ಲಿಲ್ಲ. ನಿನಗ್ ಸಿಗದ್ದು ಅವಳಿಗೂ ಸಿಗ್ಬಾರ್ದು ಅನ್ನೋ ಹಠ ನಿನಗೆ. ನನ್ನ ಮಗನ್ ಜೈಲಿಗೆ ಹಾಕ್ತಿದ್ಯಾ? ನಿನ್ ನಾಶವಾಗಿ ಹೋಗ್ತೀಯಾ? ನಿನ್ ಜೀವನ ನರ್ಕ ಎದ್ದೋಗುತ್ತೆ. ನೀನ್ ಹಾಳಾಗೋದಿಲ್ಲ. ಕಣ್ಣಲ್ಲಿ ನೋಡ್ತೀನಿ. ಅಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂದ್ರು ಯಾಕೆ ನನ್ನ ಮೇಲೆ ಇಂಥ ಆರೋಪ ಎಲ್ಲ ಬರ್ತಾ ಇದೆ? ನನ್ನ ಗಂಡ ಜೈಲಿಗೆ ಹೋಗ್ಲಿ ಅಂತ ನಾನೇ ಏನಾರು ಹೇಳ್ಕೊಳಕ್ಕಾಗತ್ತಾ? ಇಲ್ಲ, ನಮ್ಮನೇಲಿ ಅಂತ ಬುದ್ಧಿ ಅಂತೂ ಕಲ್ಸಿಲ್ಲ ಅತ್ತೆ, ಖಂಡಿತ ಕಲ್ಸಿಲ್ಲ. ಈ ಕಡೆ ನೋಡಿದ್ರೆ ಗಂಡ ಜೈಲಿಗೆ ಹೋಗಿದ್ದಾನೆ, ಇಲ್ಲ ಮತ್ತೆ ನನ್ನ ತಪ್ಪು ತಿಳ್ಕೊತಾ ಇದ್ದಾರೆ. ಮಧ್ಯ ಈ ವಿಷಯ ಎಲ್ಲ ಅಣ್ಣಂಗೆ ಗೊತ್ತಾಗೋದ್ರೆ ಈಗ ಏನಾಗತ್ತೋ ಅನ್ನೋ ಯೋಚನೆ ಬೇರೆ. ಅಯ್ಯೋ, ನಾನು ಎಲ್ಲಿಗೆ ಹೋಗ್ಲಿ? ಏನ್ ಮಾಡ್ಲಿ? ಮಾಕಾಳವ್ವ, ನೀನೇ ನನ್ನ ಕಾಪಾಡ್ಬೇಕು. ಯಾಕ್ರಿ ಹಬ್ಬ ಮಾಡ್ಬೇಕು? ಹುಡ್ಸ್ದಪ್ಪನೇ ಮಗನ್ ಜೈಲ್ಗೆ ಹಾಕ್ಸ್ ಬಂದವ್ರೆ ಅಂತವಾ? ಅತ್ತೆ ಮಾವ ಕಾಟ ಕೊಟ್ರೆ ಸೊಸೆ ಸ್ಟೇಷನ್ಗೆ ಹೋಗೋದು ಸಹಜ. ಇಲ್ಲಿ ಸೊಸೆಗೆ ತೊಂದರೆ ಆಗ್ತಾ ಇದೆ ಅಂತ ಮಾವ ಮಗನ್ನೇ ಒಳಗಾಕ್ಸಿದಾನಲ್ಲ, ಅದಕ್ಕೆ ಹಬ್ಬ ಮಾಡ್ಬೇಕು ಕಣೆ, ಹಬ್ಬ ಮಾಡ್ಬೇಕು. ಮಾವ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಬನ್ನಿ, ನನ್ನ ಗಂಡನ್ ಮೊದ್ಲು ಬಿಡಿಸ್ಕೊಂಡ್ ಬರೋಣ. ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಂಡು ಬರೋದಕ್ಕೆ ಖುಷಿ ಆಗತ್ತೆ. ಯಾಕೇಳು? ಮನೆಗೆ ಚಿನ್ನ ಬರ್ತಾ ಇದೆ ಅಂತ. ಆದ್ರೆ ಈ ನನ್ನ ಮಗನ್ನ ಸ್ಟೇಷನ್ ನಿಂದ ಬಿಡಿಸ್ಕೊಂಡು ಬರೋದಕ್ಕೆ ಹೇಳ್ಬೇಡ. ಕೋಪ ಬರ್ತದೆ. ಯಾಕೇಳು? ಮನೆಗೆ ತಗಡು ಬರ್ತದೆ ಅಂತ. ಅಯ್ಯೋ ತಗಡೆ, ಈ ನಿನ್ನ ಕೋಪನ ನಿನ್ನ ಮಗನ್ನ ಬೆಳೆಸ್ಬೇಕಾದ್ರೆ ತಿದ್ದಬೇಕಾದ್ರೆ ತೋರಿಸ್ಬೇಕಿತ್ತು.
ಪ್ರತಿ ಸಲ ನಾನು ಅವನಿಗೆ ಹೊಡೆಯಕ್ಕೆ ಕೈ ಎತ್ತಿದ್ರೆ ಬೈಯಕ್ಕೆ ಬಾಯಿ ತೆಗೆದ್ರೆ ಅಯ್ಯೋ ರೀ ನನ್ನ ಮಗ ಚಿಕ್ಕವನು ಏನು ಗೊತ್ತಾಗಲ್ಲ ಅಂತ ನನ್ನ ಕೈ ಬಾಯಿ ಕಟ್ಟಾಗ್ತಿದೆ. ಅದು ನೀನು ಮಾಡಿರೋ ತಪ್ಪು. ಇವಾಗ ಕಣ್ಣೀರು ಹಾಕೊಂಡು ಸೆರಗಲ್ಲಿ ಕಣ್ಣೀರು ಒರೆಸ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಮಾವ ನಿಮ್ ಮಾತು ಎಲ್ಲಾವುದು ಒಪ್ತೀನಿ ಮಾವ, ಎಲ್ಲಾವುದು ಒಪ್ತೀನಿ. ಆದ್ರೆ ಇವಾಗ ಅವರು ಅಂತ ದೊಡ್ಡ ತಪ್ಪು ಏನ್ ಮಾಡಿದ್ದಾರೆ ಮಾವ? ನಾವು ಕುಡಿಯೋ ಕಾವೇರಿ ಯಾರು? ಹೆಣ್ಣು. ನಾವು ನಿಂತಿರೋ ಭೂಮಿ ಯಾರು? ಹೆಣ್ಣು. ನಾವು ಆಡೋ ಭಾಷೆ ಕನ್ನಡ ಹೆಣ್ಣು. ನನ್ನ ಸೊಸೆ ಹೆಣ್ಣು. ನಮ್ಮ ಊರು ಗ್ರಾಮ ದೇವತೆ ಮಾಕಾಳವ್ವ ಹೆಣ್ಣು. ಹಿಂಗಿದ್ದ ಮೇಲೆ ನನ್ನ ದೇವತೆ ಅಂತ ಸೊಸೆ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಆಗಕ್ಕಿಲ್ಲ. ನನ್ನ ಮಗ ಜೈಲಲ್ಲೇ ಕೊಳ್ತು ಸಾಯ್ಬೇಕು. ನಾನು ಮಾತ್ರ ಬಿಡಿಸಲ್ಲ. ಇವಾಗೇನು ನೀವ್ ಬಿಡಿಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ಬಿಡಿಸ್ಕೊಂಬತ್ತೀನಿ. ಕಂಪ್ಲೇಂಟ್ ಕೊಟ್ಟಿರೋ ಮಗ ನಾನೇ ಇಲ್ಲಿ ನಿನ್ ಮುಂದೆ ನಿಂತಿದ್ದೀನಿ. ಅದೆಂಗೆ ಬಿಡಿಸ್ಕೊಂಡು ಬರ್ತೀಯಾ? ಅದೇನ್ ಮರ ಕಟ್ಟಿರೋ ಕುರಿ ಮರಿನ ಬಿಡಿಸ್ಕೊಂಡು ಬರೋದಕ್ಕೆ? ನಾಟಿ ಕೋಳಿ ತರ್ತೀನಿ, ಒಳ್ಳೆ ಖಾರವಾಗಿರೋ ಸಾರು ಮಾಡು. ನಾಟಿ ಕೋಳಿ ಸಾರ? ಯಾಕೆ? ಖುಷಿಗೆ ಕಣೆ, ಖುಷಿಗೆ. ತರ್ತೀನಿ, ಎಲ್ಲ ರೆಡಿ ಮಾಡಿಡು.